ನಮಸ್ಕಾರ ಪ್ರಿಯ ವೀಕ್ಷಕರೇ. ಕರ್ನಾಟಕ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಸಮರ ಇವತ್ತು ಅಂತ್ಯ ಕಂಡಿದೆ. ವಿವಿಧ ರಾಜಕೀಯ ಪಕ್ಷಗಳಲ್ಲಿ ಭಾರೀ ಲೆಕ್ಕಾಚಾರ ಮತ್ತು ಕದನ ಕೌತುಕಕ್ಕೆ ಕಾರಣವಾಗುವ ಈ ಒಂದು ಚುನಾವಣೆಯ ಫಲಿತಾಂಶ, ಅದರ ಪರಿಣಾಮಗಳು ಏನು? ಬಿಜೆಪಿ JDS ಒಗ್ಗಟ್ಟಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ, ರೂಲಿಂಗ್ ಪಾರ್ಟಿಯ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಜೊತೆಗೆ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯ ಅವರ ಭವಿಷ್ಯದ ಮೇಲೆ, ಕುರ್ಚಿಯ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಏನದು ಪರಿಣಾಮ ಬೀರುತ್ತಾ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ಕರ್ನಾಟಕದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಹಿರಂಗ ಪ್ರಚಾರ ಇವತ್ತು ಅಂತ್ಯ ಆಗಿದೆ. ಒಂದು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕದನ ಕೌತುಕದ ಅಖಾಡವಾಗಿರುವ ಚನ್ನಪಟ್ಟಣ. ಎರಡನೇದು, ಮಾಜಿ ಮುಖ್ಯಮಂತ್ರಿ ಅವರ ಪುತ್ರ ಸ್ಪರ್ಧೆ ನಡೆಸಿರುವ ಶಿಗ್ಗಾಂವಿ. ಹಾಗೆಯೇ ಮೂರನೇ ಜಟಾಪಟಿಯ ಕ್ಷೇತ್ರ ಸಂಡೂರು, ಬಳ್ಳಾರಿಯ ಸಂಡೂರು. ಈ 3 ಉಪಸಮರಗಳು ಯಾಕೆ ರಾಜ್ಯ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ? ಈಗ ಉಪಚುನಾವಣೆಯಲ್ಲಿ ಸೋಲು ಗೆಲುವು ಸರ್ಕಾರದ ಮೇಲೆ ಏನಂಥ ಪ್ರಭಾವ ಏನು ಬೀರಲ್ಲ. ಎಲೆಕ್ಷನ್ನಿಗೆ 6 ತಿಂಗಳು ಅಥವಾ 1 ವರ್ಷ ಮೊದಲು ಉಪಚುನಾವಣೆ ನಡೀತು ಅಂದರೆ ಆ ರಿಸಲ್ಟಲ್ಲಿ ಜನರ ಮೈಂಡ್ಸೆಟ್ಟು ಓಹೋ ಹೀಗಿದೆ ಅಂತ ತಿಳಿಬೋದು. ಈಗ ಸರ್ಕಾರ ಬಂದು 1 ವರ್ಷ ಆಗಿದೆ. ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ರೂಲಿಂಗ್ ಪಾರ್ಟಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಅಷ್ಟು ಗಂಭೀರವಾದ ಚರ್ಚೆ ಏನು ಅಲ್ಲ ಅಂತ ನನ್ನ ವ್ಯಕ್ತಿಗತ ಮಾತು. ಆದರೆ ಯಾಕಿಷ್ಟು, ಒಂದು ವೇಳೆ ಪರಿಣಾಮ ಇಲ್ಲದೆ ಹೋದ್ರೂ ಯಾಕೆ ಇಂತಹ ಒಂದು ಭರ್ಜರಿ ಜಟಾಪಟಿ ನಡೆದಿದೆ? ಇದು ಪ್ರಶ್ನೆ. ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡ ಬಳಿಕ ನಡೀತಿರುವಂತಹ ಮೊದಲ ವಿಧಾನಸಭೆಯ ಚುನಾವಣೆಗಳಿವು. 3 ಕ್ಷೇತ್ರದಲ್ಲಿ MP ನಡೆದಿತ್ತು. MP ನಲ್ಲಿ ಅಷ್ಟು ಪೈಪೋಟಿ ಇರಲ್ಲ, ಸೀಟ್ ಅಡ್ಜಸ್ಟ್ಮೆಂಟು. ಹಳೆ ಮೈಸೂರಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಅಲ್ಲೆಲ್ಲ ನೀವು ನಮಗೆ ಮಾಡಿ, ಹೀಗೇನೋ ಒಂದು ಒಡಂಬಡಿಕೆ ಇರುತ್ತೆ. MP ಸೀಟಿಗೆ ಜಾಸ್ತಿ ಫೈಟ್ ಇರಲ್ಲ. ಆದರೆ MLA ವಿಚಾರ ಬಂದಾಗ ಲೋಕಲಲ್ಲಿ BJPನೂ ಸ್ಟ್ರಾಂಗ್ ಇರುತ್ತೆ, JDS ಸ್ಟ್ರಾಂಗ್ ಇರುತ್ತೆ. ಅಲ್ಲಿ ಸೀಟ್ಗಳನ್ನು ಹಂಚಿಕೆ ಮಾಡಿಕೊಳ್ಳೋದು, ಅವರಿಂದ ಇವ್ರಿಗೆ ಬಿಟ್ಕೊಡೋದಿದೆಯಲ್ಲ, ಅದು ದೊಡ್ಡ ಕಷ್ಟ. ಅವ್ರನ್ನ ಸಮಾಧಾನ ಮಾಡೋದಿದೆಯಲ್ಲ, ಬಂಡಾಯ ಶಮನ ಮಾಡೋದಿದೆಯಲ್ಲ. ಹೀಗಾಗಿ BJP ಮತ್ತು JDS ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯವಾ? ಒಂದು ಹಳೆ ಮೈಸೂರಲ್ಲಿ 1 ಎಲೆಕ್ಷನ್ನು, ಇನ್ನೊಂದು ಶಿಗ್ಗಾಂವಿನಲ್ಲಿ ಮತ್ತು ಹಾಗೆಯೇ ಬಳ್ಳಾರಿ ಭಾಗದಲ್ಲಿ 1 ಎಲೆಕ್ಷನ್ನು. 3 ವಿವಿಧ ಜಿಯೋಗ್ರಫಿಕಲಿ ಬೇರೆ ಬೇರೆ ಕಡೆಯಲ್ಲಿ ಇರುವಂತಹ ಜಿಲ್ಲೆಗಳಲ್ಲಿ ಎಲೆಕ್ಷನ್ ನಡೀತಿರೋದ್ರಿಂದ ಈ ಒಂದು ಮೈತ್ರಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದಂತಹ ಅಂಶ. ಇದೀಗ ಮೊದಲಿಗೆ ನಾವು ಚನ್ನಪಟ್ಟಣಕ್ಕೆ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗೊಂಬೆಗಳ ನಗರಿನಲ್ಲಿ ಒಂದು ಪಕ್ಷ ರಾಜಕಾರಣವನ್ನು ಮೀರಿದಂತಹ ಭಾರೀ ಜಟಾಪಟಿ ನಡೆದಿದೆ. BJP JDS ಮೈತ್ರಿಗಿಂತ ಹೆಚ್ಚಾಗಿ ವ್ಯಕ್ತಿಗತ ಸಂಘರ್ಷ, ಒಕ್ಕಲಿಗರ ಪಾಳೆಪಟ್ಟಲ್ಲಿ ಅಲ್ಲಿ ತನ್ನ ಪ್ರತಿಷ್ಠೆಯನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಕಾದಾಟ, ಸಮರ, ಜಂಗಿ ಕುಸ್ತಿ, ಈ ಶಬ್ದಗಳ ಬಳಕೆಯನ್ನು ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರು ಪರಾಭವಗೊಂಡು ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಬಳಿಕ ಅಲ್ಲಿ ಮುಕ್ಕಾಗಿದ್ದ ಪ್ರತಿಷ್ಠೆಯನ್ನು ಚನ್ನಪಟ್ಟಣದಲ್ಲಿ ಗೆದ್ದು ಚನ್ನಪಟ್ಟಣದಲ್ಲಿ ಎಸ್ಟಾಬ್ಲಿಷ್ ಮಾಡಿ ಆ ಜಿಲ್ಲೆಯಿಂದ, ರಾಮನಗರ ಜಿಲ್ಲೆಯಿಂದ ಕುಮಾರಸ್ವಾಮಿಯನ್ನು ಹೊರಗೆ ಹಾಕಿದ್ವಿ, ಕುಮಾರಸ್ವಾಮಿ ಅವರ ಕುಟುಂಬವನ್ನು ಆ ಜಿಲ್ಲೆಯಿಂದಲೇ ಹೊರಗೆ ಹಾಕಿದ್ವಿ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡ್ಕೊಂಡು ಹಳೆ ಮೈಸೂರಿನಲ್ಲಿ ತನ್ನದೇ ಪಾರುಪತ್ಯ, ತನ್ನದೇ ಸಾಮ್ರಾಜ್ಯ ಎನ್ನುವ ಒಂದು ಲೆವೆಲನ್ನು ತೋರಿಸ್ಬೇಕು. ಅದು DK ಶಿವಕುಮಾರ್ ಅವರಿಗೆ. ಇನ್ನೊಂದು, ಕುಮಾರಸ್ವಾಮಿ ಅವರಿಗೂ ಅಗ್ನಿ ಪರೀಕ್ಷೆ. ಅವರು ಇಲ್ಲಿಂದ ಮಂಡ್ಯಕ್ಕೆ ಹೋದರು, ಗೆದ್ದರು, ಸೆಂಟ್ರಲ್ ಮಿನಿಸ್ಟರ್ ಆದರು. ಮತ್ತು ಪ್ರತಿ ಮಾತಲ್ಲೂ ಕೂಡ ಕುಮಾರಸ್ವಾಮಿ ಅವ್ರ ಮಾತಿಗೆ BJP ರಾಷ್ಟ್ರೀಯ ನಾಯಕರು ಅವರಿಗೆ ಕನ್ಸಲ್ಟ್ ಮಾಡ್ತಾರೆ, ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ. ರಾಜ್ಯ BJPಯ ನಾಯಕರಿಗಿಂತ ಹೆಚ್ಚು ವರಿಷ್ಠರಿಗೆ, BJP ವರಿಷ್ಠರಿಗೆ ಕುಮಾರಸ್ವಾಮಿ ಆತ್ಮೀಯರು. ಹೀಗಾಗಿ ಈ ಪ್ರತಿಷ್ಠೆಯನ್ನು ಇಲ್ಲಿ ಗೆದ್ದು ಅವರು ಇಲ್ಲಿ ಗೆದ್ದರೆ, JDS ಗೆದ್ದರೆ ಕೇಂದ್ರದಲ್ಲಿ ಅವರ ಮರ್ಯಾದೆ ಉಳಿಯುತ್ತೆ. ಅಲ್ಲಿ ನೋಡಿ, ನಮ್ಮ ಕ್ಯಾಂಡಿಡೇಟು ಯೋಗೇಶ್ವರು, ಅಲ್ಲಿ ಅವರು ಹೋಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರು, ಅವನನ್ನು ಪರಾಭವಗೊಳಿಸಿ ಅವ್ರ ಮಗನನ್ನು ಗೆಲ್ಲಿಸ್ಕೊಂಡ್ರು ಅನ್ನೋವಂಥದ್ದು. ಹೀಗಾಗಿ ಜೊತೆಗೆ ಮಗನನ್ನು ಗೆಲ್ಲಿಸ್ಕೋಬೇಕಾಗಿದೆ ಕುಮಾರಸ್ವಾಮಿ. ಈಗ ಮಗ ಅವ್ರು CM ಇರಬೇಕಾದ್ರೆ ಮಂಡ್ಯದಲ್ಲಿ ಸೋತರು, ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸೋತರು. ಈ 3ನೇ ಸರಿ ಸೋತ್ರೆ ಹ್ಯಾಟ್ರಿಕ್ ಸೋಲಾಗುತ್ತೆ. ಜೊತೆಗೆ
ಪ್ರತಿಷ್ಠೆಗೆ ಮುಕ್ಕಾಗುತ್ತೆ. ಇರೋ ಒಬ್ಬ ಮಗನ ಗೆಲುವನ್ನು ಅವರು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಹೀಗಾಗಿ ಅಲ್ಲಿ ಚುನಾವಣೆ ನಡೆದಿಲ್ಲ, ಸಮರ ನಡೆದಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸೆಂಟರ್ ಆಫ್ ಆಕ್ಟಿವಿಟಿ. ಅವರು ಚುನಾವಣೆಯ ಅಖಾಡಕ್ಕೆ ಧುಮುಕಿ ಈ ವಯಸ್ಸಲ್ಲಿ ಅಲ್ಲೇ ಬೀಡು ಬಿಟ್ಟು ಇಡೀ ಕ್ಯಾಂಪೇನಿನ ಸೆಂಟರ್ ಪಾಯಿಂಟ್ ಆಗಿದ್ದಾರೆ. ಇಡೀ ಪ್ರಚಾರದ ಕೇಂದ್ರ ಬಿಂದು ಆಗಿದ್ದಾರೆ. ಅವರ ಮಾತು, ಅವರ ಪ್ರಚಾರ, ಅವರ ಭಾಷಣ, ಹೀಗಾಗಿ ಇಡೀ ಚಟುವಟಿಕೆಯ ಕೇಂದ್ರ ಅವರಾಗಿರೋದ್ರಿಂದ ಅವರ ಪ್ರಭಾವ ಒಕ್ಕಲಿಗರ ಮೇಲೆ ಮತ್ತು ಆ ಪಾಳೆಪಟ್ಟಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಇದು ಅತ್ಯಂತ ಇದು ಅತ್ಯಂತ ಮುಖ್ಯವಾದಂತಹ ಕ್ಷೇತ್ರ ಆಗಿದೆ. ಚನ್ನಪಟ್ಟಣ ಮೇಲ್ನೋಟಕ್ಕೆ ಒಂದು ಸಣ್ಣ ಕ್ಷೇತ್ರದ ಉಪಸಮರ ಅಂತ ಅನಿಸಿದ್ರು ಕೂಡ ಅದರ ಇಂಪ್ಯಾಕ್ಟ್ ಹಳೆ ಮೈಸೂರಲ್ಲಿ ಅದು ದೊಡ್ಡ ಪ್ರಮಾಣದಿದೆ, ಒಂದು ಲೆಕ್ಕಾಚಾರ ಅದು. ಇನ್ನು ರೂಲಿಂಗ್ ಪಾರ್ಟಿಗೆ ಸಿದ್ದರಾಮಯ್ಯನವರ ಒಂದು ವೇಳೆ 3 ಕ್ಷೇತ್ರಗಳಲ್ಲಿ ಸೋತೋದ್ರೆ ಅವ್ರ ಮೇಲೆ ಏನು ಪರಿಣಾಮ ಬೀರಬಹುದು, ಇದು ಲೆಕ್ಕಾಚಾರ. ನಾನು ಅಲ್ಲಿಗೆ ಬಂದೆ. ಅದನ್ನು ಹೇಳೋದಕ್ಕಿಂತ ಮೊದಲು ನಾವೀಗ ಶೀಘ್ರವೇ ಹೋದರೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅಖಾಡಕ್ಕೆ ಧುಮುಕಿದ್ದಾರೆ. ಅಲ್ಲಿ BJPನಲ್ಲೂ ಭಿನ್ನಮತ ಇದೆ. ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಲಿಂಗಾಯತರುಗಳು ಒಂದು ವೇಳೆ ಏನಾದರೂ ಕೈ ಕೊಟ್ಟರೆ ಅಲ್ಲಿ ದೊಡ್ಡ ಸಮಸ್ಯೆಯನ್ನು ಇಲ್ಲಿ BJPಯ ಕ್ಯಾಂಡಿಡೇಟು ಎದುರು ಹಾಕ್ಕೋಬೇಕಾಗುತ್ತೆ, ಅದನ್ನು ಎದುರಿಸಬೇಕಾಗುತ್ತೆ. ಆದರೆ ಕಾಂಗ್ರೆಸ್ನಲ್ಲೂ ಡಿಫ್ರೆನ್ಸಸ್ ಇದೆ. ಒಬ್ಬ ವೀಕ್ ಇರೋ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ನೋಡ್ಬೇಕು ಅಲ್ಲಿಯ ಜನ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ. ಇನ್ನು ಬಳ್ಳಾರಿಯ ಗಣಿಧಣಿಗಳ ನಾಡು ಬಳ್ಳಾರಿಯ ಸಂಡೂರಿಗೆ ಬಂದರೆ ದೊಡ್ಡ ಸಮರ, ಅಲ್ಲೇನು ಕಮ್ಮಿ ಸಮರ ಅಲ್ಲ. ಅಲ್ಲಿ ವಾಲ್ಮೀಕಿ ಸಮುದಾಯ ಹೆಚ್ಚಿರುವಂತಹ ಕ್ಷೇತ್ರದಲ್ಲಿ ವಾಲ್ಮೀಕಿ ನಿಗಮದ ಕರ್ಮಕಾಂಡದ ಕರಿನೆರಳಲ್ಲಿ ಆ ಚುನಾವಣೆ ನಡೀತಾ ಇದೆ. ಇನ್ನೊಂದು ವಿಶೇಷ ಏನು ಅಂತಂದರೆ ಜನಾರ್ದನ ರೆಡ್ಡಿಯವರು ಬಳ್ಳಾರಿ ರಂಗಪ್ರವೇಶ ಮಾಡೋದಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟ ಬಳಿಕ ನಡೀತಿರುವಂತಹ ಚುನಾವಣೆ. ಇಲ್ಲಿ ಕ್ಯಾಂಪೇನ್ ಇನ್ಚಾರ್ಜು ಜನಾರ್ದನ್ ರೆಡ್ಡಿ ಅವರು ಎಲ್ಲೆಲ್ಲೂ ಅವರೇ ಪ್ರಚಾರದಲ್ಲಿ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಅಲ್ಲಿ ಅವ್ರ ಕಡೆಯ ಕ್ಯಾಂಡಿಡೇಟಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ತಾವು ವಾಪಸ್ ಬಂದ ಬಳಿಕ ಬಳ್ಳಾರಿಯ ಮೇಲೆ ತನ್ನ ಪ್ರಭುತ್ವವನ್ನು ನಾನು ಗಟ್ಟಿ ಮಾಡಿಕೊಂಡೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ತಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವರು ಅಲ್ಲಿ ಗೆಲ್ಲಲೇಬೇಕಿದೆ. ಅದಕ್ಕಾಗಿ ಆ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಕಾಂಬಿನೇಷನನ್ನು ಅವರು ಕೊಟ್ಟು ಮಾಡೋದಕ್ಕೆ ಅವರು ಯಡಿಯೂರಪ್ಪ ಅವ್ರನ್ನ ಸತತವಾಗಿ ಅಲ್ಲಿ ಕರೆಸಿ ಪರಿಣಾಮ ಬೀರುವ ಥರ ಕ್ಯಾಂಪೇನನ್ನು ಭರ್ಜರಿ ಕ್ಯಾಂಪೇನನ್ನು ಮಾಡಿದ್ದಾರೆ. ಆದರೆ ತುಕಾರಾಮ್ MP ಆದರೂ ಕಾಂಗ್ರೆಸ್ ಅಭ್ಯರ್ಥಿ, ಅವರ ಶ್ರೀಮತಿಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅಲ್ಲಿ ಮೂಲತಃ ಸಂತೋಷ್ ಲಾಡ್ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಅಲ್ಲೂ CM ಹೋಗಿದ್ದಾರೆ. ಜೊತೆಗೆ ಪರಿಶಿಷ್ಟ ಸಮುದಾಯಗಳಿಗೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆ ಚುನಾವಣೆಯ ಫಲಿತಾಂಶ ಕೂಡ ಅತ್ಯಂತ ಮುಖ್ಯ. ಈಗ ನೇರವಾಗಿ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ. ಚುನಾವಣೆಯ ನಂತರ CM ರಾಜೀನಾಮೆ ಇವು ನಾವು ಕೇಳ್ತಿದ್ವಿ. ಅಂದರೆ ರೂಲಿಂಗ್ ಪಾರ್ಟಿ ಮೇಲೆ ಏನು ಪರಿಣಾಮ ಅಂತ ನಾನು ಆಗಲೇ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಇದು ಜನಾದೇಶದ ದಿಕ್ಸೂಚಿ. ಆದರೆ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ವಿಚಾರ ಏನಲ್ಲ. ಒಂದು ಸರ್ಕಾರದ ಜನಪ್ರಿಯತೆಗೆ ತಕ್ಕ ಮಟ್ಟಿಗೆ ಒಂದು ದಿಕ್ಸೂಚಿ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಜೊತೆಗೆ ಅದು ಹೇಗೆ ಒಂದು ಸರ್ಕಾರ ವರ್ಕ್ ಮಾಡಬೇಕು, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಆತ್ಮಾವಲೋಕನ ಕೂಡ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಚುನಾವಣೆಯ ನಂತರ ರಾಜೀನಾಮೆ ಕೊಡ್ತಾರೆ ಇತ್ಯಾದಿ ಮಾತುಗಳು ಅದೆಷ್ಟು ಮಟ್ಟಿಗೆ ನಿಜ ಆಗುತ್ತೋ ನನ್ನ ಬಳಿ ಅಂತೂ ಯಾವುದೇ ಅದನ್ನು ಸಮರ್ಥಿಸುವ ವಾದಗಳಿಲ್ಲ. ಆದರೆ ಸಿದ್ದರಾಮಯ್ಯನವರು ಇಲ್ಲಿ 3ರಲ್ಲಿ 2 ಗೆದ್ದರೆ ವರಿಷ್ಠರ ಕಣ್ಣಲ್ಲಿ ಅವರ ಪ್ರಾಬಲ್ಯ ಎದ್ದು ಕಾಣುತ್ತೆ, ಹೈಕಮಾಂಡ್ ಕಣ್ಣಲ್ಲಿ ಅವರೊಬ್ಬ ಬಲಿಷ್ಠ ನಾಯಕ ಅನ್ನುವ ಸಂದೇಶ ಹೋಗುತ್ತೆ, ಅವರು ಒಬ್ಬ ಪ್ರಭಾವಿ ನಾಯಕ ಅನ್ನೋ ಸಂದೇಶ ಹೋಗುತ್ತೆ. ಆದರೆ 3 ಚುನಾವಣೆಯಲ್ಲಿ ಒಂದು ವೇಳೆ ಸೋಲುವಂಥ ಪರಿಸ್ಥಿತಿ ಬಂದರೆ ಅವರು ದುರ್ಬಲ ಆಗ್ತಾ ಇದ್ದಾರೆ ಯಾಕೋ ಅನ್ನುವ ಸಂದೇಶ ರವಾನೆ ಆಗುತ್ತೆ. ಹಾಗಾದರೆ ಇಷ್ಟೇನಾ ಇದರ ರಿಸಲ್ಟು? ಬರೀ BJP JDS ಕಾಂಗ್ರೆಸ್ ಹೇಳಿಬಿಟ್ರೆ ಆಯಿತಾ? BJP ಮೇಲೇನು ಆಯಿತು, ಸಿದ್ದರಾಮಯ್ಯ ನೀವು ರಾಜೀನಾಮೆ ತಗೊಳ್ಳೋಕ್ಕೆ ನೀವು ಕೇಳ್ತಿದ್ರೆ ಸರಿ, ಆದರೆ ನಿಮ್ಮ ಮೇಲೇನು? BJPಯಲ್ಲಿ ವಿಜೇಂದ್ರ ಅವರ ತಲೆದಂಡಕ್ಕೆ ಒಂದು ಗುಂಪು ಹಗಲಿರುಳು ಕಾಯ್ತಾ ಇದೆ, ಎಲ್ರಿಗೂ ಗೊತ್ತು. ಯತ್ನಾಳು ಮತ್ತು ಆ ಗುಂಪು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಚುನಾವಣೆಯ ಫಲಿತಾಂಶ ಒಂದು ವೇಳೆ BJPಯ ಎಗೇನೆಸ್ಟ್ ಏನಾದರೂ ಹೋದರೆ ಮತ್ತೆ ವಿಜೇಂದ್ರ ಹಠಾವು ಎನ್ನುವ ಕೂಗಿಗೆ ಮತ್ತೆ ಡೆಫಿನೆಟ್ಲಿ ಚಾಲನೆ ಬರುತ್ತೆ. ಡೆಫಿನೆಟ್ಲಿ
ದೊಡ್ಡ ವಿದ್ಯಮಾನಕ್ಕೆ BJPನಲ್ಲಿ ಭಿನ್ನಮತಕ್ಕೆ ಜಟಾಪಟಿಗೂ ಕೂಡ ಈ ರಿಸಲ್ಟು ಇದಕ್ಕೆ ಕಾರಣ ಆಗುತ್ತೆ. ಇದು ಈ ಚುನಾವಣೆಯ ಒಟ್ಟಾರೆ ಸಾರಾಂಶ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.